ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ನಿರ್ಣಾಯಕ ಸಭೆ ನಡೀತಾ ಇದೆ. ಸಂಭಾವ್ಯ ಸಚಿವರ ಪಟ್ಟಿ ಫೈನಲ್ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇದ್ದಾವೆ. ಇವತ್ತೇ ಅಂತಿಮ ಮುದ್ರೆ ಬಿದ್ದರೆ ಸಂಜೆ ಸಂಪುಟ ವಿಸ್ತರಣೆ ಕೆಲವೇ ಕ್ಷಣಗಳಲ್ಲಿ ಹೈಕಮಾಂಡ್ನಿಂದ ಸಿಎಂಗೆ ಪಟ್ಟಿ ರವಾನೆ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಇವತ್ತು ಸಂಜೆ ಪ್ರಮಾಣ ವಚನ ಫಿಕ್ಸ್ ಆಗಿದೆ. ಇಂದು ಅಂತಿಮ ಪಟ್ಟಿ ಕೈ ಸೇರದಿದ್ರೆ ಪದಗ್ರಹಣ 2 ದಿನ ಮುಂದೂಡಿಕೆ ಆಗುತ್ತೆ. ರಾಜ್ಯ ರಾಜಕೀಯದಲ್ಲಿ ಕಳೆದ ಹಲವು ದಿನಗಳಿಂದ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಸಚಿವ ಸಂಪುಟ ವಿಸ್ತರಣೆ ಈಗ ಅಂತಿಮ ಘಟ್ಟ ತಲುಪಿದೆ. ದೆಹಲಿಯಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳತ್ತ ಇಡೀ ರಾಜ್ಯದ ಗಮನ ನೆಟ್ಟಿದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೀತಿರ್ತಕ್ಕಂಥ ಒಂದು ಮಹತ್ವದ ಸಭೆಯಲ್ಲೇ ಸಚಿವರ ಭವಿಷ್ಯ ನಿರ್ಧಾರ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇದೆ. ಈ ಒಂದು ಸಭೆಯಲ್ಲೇ ಸಂಭಾವ್ಯ ಸಚಿವರ ಅಂತಿಮ ಪಟ್ಟಿಗೆ ಹೈಕಮಾಂಡ್ ಮುದ್ರೆ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಹಲವು ದಿನಗಳಿಂದ ನಡೆದಂತಹ ಒಂದು ಚರ್ಚೆ, ಸಮಾಲೋಚನೆ, ಪ್ರಾದೇಶಿಕ ಸಮತೋಲನ, ಜಾತಿ ಸಮೀಕರಣ ಹಾಗೂ ರಾಜಕೀಯ ಲೆಕ್ಕಾಚಾರಗಳ ಬಳಿಕ ಈಗ ಕೊನೆಯ ಹಂತದ ನಿರ್ಧಾರ ನಡೀತಾ ಇದೆ. ಹೀಗಾಗಿ ಈ ಸಭೆ ರಾಜ್ಯ ಕಾಂಗ್ರೆಸ್ಗೆ ಒಂದು ಅತ್ಯಂತ ಮಹತ್ವದಾಗಿದೆ. ಹೈಕಮಾಂಡ್ ಒಪ್ಪಿಗೆ ನೀಡಿದ ತಕ್ಷಣವೇ ಅಂತಿಮ ಪಟ್ಟಿಯನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ರವಾನಿಸತಕ್ಕಂಥ ಸಾಧ್ಯತೆ ಇದೆ. ಪಟ್ಟಿಗೆ ಅಂತಿಮ ಮುದ್ರೆ ಬಿದ್ದರೆ ಇಂದೇ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಇವತ್ತು ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗತ್ತಾ? ಹಾಗಾದ್ರೆ ಹೈಕಮಾಂಡ್ ಪಟ್ಟಿಗಾಗಿ ಸಚಿವಾಕಾಂಕ್ಷಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಲಿಸ್ಟ್ಗಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾಯ್ತಾ ಇದ್ದಾರೆ. ಯಾವುದೇ ಕಾರ್ಯಕ್ರಮ ಇಟ್ಕೊಳ್ಳದೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅಂತಿಮ ಪಟ್ಟಿಗೋಸ್ಕರ ಈಗ ಕಾಯ್ತಾ ಇದ್ದಾರೆ. ಎಲ್ಲವೂ ಸರಿಯಾದ ರೀತಿಯಲ್ಲಿ ಬಂದರೆ ಇವತ್ತು ಸಂಜೆ ಪ್ರಮಾಣ ವಚನ ಸ್ವೀಕರಿಸತಕ್ಕಂಥ ಸಾಧ್ಯತೆ ಇದೆ. ಸಚಿವ ಸ್ಥಾನ ಆಕಾಂಕ್ಷಿಗಳಲ್ಲಿ ತೀವ್ರ ಕಾತುರ ಮನೆ ಮಾಡಿದೆ. ಯಾರಿಗೆ ಅವಕಾಶ ಸಿಗುತ್ತೆ, ಯಾರ ಹೆಸರು ಕೊನೆ ಕ್ಷಣದಲ್ಲಿ ಕೈ ಬಿಡಲಾಗುತ್ತೆ, ಯಾವ ಜಿಲ್ಲೆಗೆ ಎಷ್ಟು ಪ್ರಾತಿನಿಧ್ಯ ಸಿಗುತ್ತೆ, ಯಾವ ಸಮುದಾಯಕ್ಕೆ ಹೆಚ್ಚಿನ ಅವಕಾಶ ದೊರೆಯಬಹುದು ಅನ್ನುವಂಥ ಲೆಕ್ಕಾಚಾರ ಈಗ ಜೋರಾಗಿದೆ. ಹಲವು ಹಿರಿಯ ನಾಯಕರು, ಹೊಸ ಮುಖಗಳು ಹಾಗೂ ಪ್ರಭಾವಿ ಶಾಸಕರು ತಮ್ಮ ಹೆಸರಿಗಾಗಿ ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಹನುಮಂತರಾಜು, ಈಗ ಮಲ್ಲಿಕಾರ್ಜುನ ನಿವಾಸದಲ್ಲಿ ಯಾವ ರೀತಿಯ ಒಂದು ಚರ್ಚೆಗಳು, ಸಿದ್ಧತೆಗಳು ನಡೀತಾ ಇದೆ? ಅಂದರೆ ಅಂತಿಮ ಪಟ್ಟಿ ರೆಡಿಯಾಗಿ ಬರುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವ ಅಂತ? ಪ್ರಮೋದ್, ಏನು ರಾಜ್ಯದ 2ನೇ ಹಂತದ ಏನು ಸಚಿವ ಸಂಪುಟ ವಿಸ್ತರಣೆ ಇದೆ, ಈ ಕಗ್ಗಂಟು ಮುಂದುವರ್ತಾನೆ ಹೋಗ್ತಿದೆ. ಈಗಾಗಲೇ ಏನು ಎಲ್ಲ ರೀತಿ ಅಂದುಕೊಂಡಂತೆ ಆಗಿದ್ರೆ ನಿನ್ನೆ ರಾತ್ರಿ ಕೂಡ ಏನು ಕೆ.ಸಿ. ವೇಣುಗೋಪಾಲ್ ಜೊತೆಗೆ ಸುರ್ಜೇವಾಲಾ ಅವರು ಏನಿದ್ದಾರೆ ಅವರು ಹೈಕಮಾಂಡ್ನಿಂದ ಪಟ್ಟಿ ತೆಗೆದುಕೊಂಡು ಬೆಂಗಳೂರಿಗೆ ಬರೋ ಚಾನ್ಸಸ್ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಉಳಿದಿರ್ತಕ್ಕಂಥ 4ರಿಂದ 5 ಸ್ಥಾನಗಳೇನಿದೆ ಆ ಸ್ಥಾನಗಳಲ್ಲಿ ಅಂತಿಮ ಮಾಡೋದಕ್ಕೆ ಸಾಕಷ್ಟು ಹೈಕಮಾಂಡ್ಗೆ ಗೊಂದಲ ಇರೋ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಪಟ್ಟಿ ಕೂಡ ರಾಜ್ಯ ನಾಯಕರಿಗೆ ರವಾನೆ ಆಗಿಲ್ಲ. ಈಗ ನಿಗದಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮನೆಯಲ್ಲಿ ಈಗ ಏನು ಸಭೆ ಕೂಡ ನಿಗದಿ ಆಗಿದೆ. ಆ ಸಭೆಯಲ್ಲಿ ಕೂಡ ಏನು ಅಂತಿಮವಾಗಿ ಎಲ್ಲ ರೀತಿಯಲ್ಲಿ ಏನು ಸಮುದಾಯವಾರು, ಜಾತಿವಾರು ಎಲ್ಲ ರೀತಿಯಲ್ಲೂ ಅಳೆದು ತೂಗಿ ಈಗ ಪಟ್ಟಿಯನ್ನು ಫೈನಲ್ ಮಾಡೋ ಅಂಥಕ್ಕೂ ಕೂಡ ಈಗ ಸಭೆ ಕೂಡ ನಿಗದಿ ಆಗಿದೆ. ಈ ಸಭೆಯಲ್ಲಿ ಎಲ್ಲವೂ ಅಂದುಕೊಂಡಂತೆ ಆದರೆ ಎಲ್ಲ ಕೂಡ ಫೈನಲ್ ಲಿಸ್ಟ್ ಆದರೆ ಈಗ 10 ಗಂಟೆ ಒಳಗಾಗಿ ಏನು ರಾಜ್ಯ ನಾಯಕರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಪಟ್ಟಿ ಕೂಡ ರವಾನೆ ಆಗೋ ಸಾಧ್ಯತೆ ಹೆಚ್ಚಿದೆ. 10 ಗಂಟೆಗೆ ಏನಾದರೂ ಒಂದು ವೇಳೆ ಪಟ್ಟಿ ರವಾನೆ ಆದರೆ ಇಂದು ಸಂಜೆ 4:30ಕ್ಕೆ ಲೋಕಭವನದಲ್ಲಿ ಪ್ರಮಾಣ ವಚನ ಕೂಡ ನಡೆಯೋ ಸಾಧ್ಯತೆ ಇದೆ. ಪ್ರಮೋದ್, ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅಂತಿಮ ಪಟ್ಟಿ ಯಾವಾಗ ಬಂದು ತಲುಪಬಹುದು? ಈಗ ಮಾಹಿತಿ ಪ್ರಕಾರ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಕಾರ್ಯಕ್ರಮಗಳನ್ನು ಸೈಡಿಗಿಟ್ಟು ಇದಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಪ್ರಮೋದ್, ಸದ್ಯ ಇರೋ ಮಾಹಿತಿ ಪ್ರಕಾರ ಈಗಾಗಲೇ ಏನು ಅಂತಿಮವಾಗಿ ಪಟ್ಟಿ ನಿನ್ನೆ ರಾತ್ರಿಯೇ ಬರಬೇಕಿತ್ತು, ಮುಖ್ಯಮಂತ್ರಿಗೆ ರವಾನೆ ಆಗಬೇಕಿತ್ತು. ಈಗ ಏನು ಪಟ್ಟಿ ರವಾನೆ ಆಗದೇ ಇರೋದು ಸಚಿವಾಕಾಂಕ್ಷಿಗಳು ಕೂಡ ಎದೆ ಬಡಿತ ಕೂಡ ಸಾಕಷ್ಟು ಹೆಚ್ಚಾಗಿದೆ. ಯಾವ ಹೆಸರು ಇನ್ನಿರ್ಬೋದು, ಇಲ್ಲ ಯಾವ ಹೆಸರು ಔಟ್ ಆಗ್ಬೋದು ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ. ಈ ಹಿನ್ನೆಲೆಯಲ್ಲಿ ಈಗ ಅಂತಿಮವಾಗಿ ಡಿ ಕೆ ಶಿವಕುಮಾರ್ಗೆ ಎಷ್ಟು ಗಂಟೆಗೆ ಪಟ್ಟಿ ಬರಬಹುದು, ಒಂದು ವೇಳೆ ಏನಾದರೂ ಹೈಕಮಾಂಡ್ ನಿಗದಿ ಮಾಡಿರ್ತಕ್ಕಂಥ ಪಟ್ಟಿ ಏನಾದರೂ 10 ಗಂಟೆ ಒಳಗಾಗಿ ಬಂದರೆ ಆ ನಂತರದಲ್ಲಿ ಏನು ಡಿ ಕೆ ಶಿವಕುಮಾರ್ ಶಾಸಕರಿಗೆ ಕರೆ ಮಾಡಿ ನಿಮ್ಮ ಏನು
ಇದು ಸಚಿವ ಸ್ಥಾನಕ್ಕೆ ನಿಮ್ಮನ್ನು ನಿಗದಿ ಮಾಡಲಾಗಿದೆ. ಈ ನೆಲೆಯಲ್ಲಿ ಸಂಜೆ ನಡೆತಕ್ಕಂಥ ಪ್ರಮಾಣ ವಚನಕ್ಕೆ ನೀವು ತಯಾರಿ ನಡೆಸಿ ಅಂತೇಳಿ ಕೂಡ ಖುದ್ದಾಗಿ ಡಿ.ಕೆ. ಶಿವಕುಮಾರ್ ಅವರೇ ಕರೆ ಮಾಡಿ ತಿಳಿಸ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳು ಇರೋದ್ರಿಂದ ಹೀಗಾಗಿ CMನ TP ಏನಿದೆ ಈ TP ಈಗ ಕಾಯ್ದಿರಿಸಲಾಗಿದೆ. ಒಂದು ವೇಳೆ ಏನಾದರೂ ಇವತ್ತೇನಾದರೂ 10 ಗಂಟೆ ಒಳಗಡೆ ಏನಾದ್ರೂ ಸಚಿವ ಆಕಾಂಕ್ಷಿಗಳ ಲಿಸ್ಟ್ ಏನಾದರೂ ಹೈಕಮಾಂಡಿಂದ ರವಾನೆ ಆಗದೆ ಹೋದರೆ ಒಂದು ವೇಳೆ ಏನಾದರೂ ಬುಧವಾರಕ್ಕೆ ಈ ನೂತನ ಸಚಿವರ ಪ್ರಮಾಣ ವಚನ ಕೂಡ ಬುಧವಾರಕ್ಕೆ ಮುಂದುವರಿಯುವ ಸಾಧ್ಯತೆ ಇದೆ. ಪ್ರಮೋದ್, ಸಚಿವ ಸ್ಥಾನ ಸಿಗದ ಆಕಾಂಕ್ಷಿಗಳ ಮುಂದಿನ ರಾಜಕೀಯ ನಡೆ ಯಾವ ರೀತಿ ಇರಬಹುದು ಹನುಮಂತರಾಜು? ಬೈ ಚಾನ್ಸ್ ಸಿಗ್ಲಿಲ್ಲ ಅಂದ್ರೆ ಒಂದಿಷ್ಟು ಜನ ಕಾಯ್ತಾ ಇದ್ದಾರೆ. ಬೈ ಚಾನ್ಸ್ ಸಿಗ್ಲಿಲ್ಲ ಅಂದ್ರೆ ಯಾವ ರೀತಿ ಇರ್ಬೋದು ಅಂತ ಅವ್ರ ನಡೆ. ಎಸ್ ಪ್ರಮೋದ್, ಈಗಾಗಲೇ ಉಳಿದಿರ್ತಕ್ಕಂಥ 20 ಸ್ಥಾನಗಳಿಗೆ 60ಕ್ಕೂ ಹೆಚ್ಚು ಜನ ಲಾಬಿ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಈ ಉಳಿದಿರ್ತಕ್ಕಂಥ 20 ಜನರಿಗೆ ಸಚಿವ ಸ್ಥಾನ ನಿಗದಿ ಆದರೆ ಉಳಿದಿರ್ತಕ್ಕಂಥ ಪ್ರಭಾವಿ ಶಾಸಕರು ಕೂಡ ಸಾಕಷ್ಟು ಒತ್ತಡ ಆಗ್ತಾರೆ, ಜೊತೆಗೆ ಅಸಮಾಧಾನ ಉಂಟಾಗುತ್ತೆ. ಈ ಹಿನ್ನೆಲೆಯಲ್ಲೇ ಪಟ್ಟಿ ರಿಲೀಸ್ ಮಾಡೋದಕ್ಕೆ ಹೈಕಮಾಂಡ್ ಕೂಡ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಈ ಅಸಮಾಧಾನ ತಣಿಸೋ ನಿಟ್ಟಿನಲ್ಲೂ ಕೂಡ ಒಂದು ಕಡೆ ಚರ್ಚೆ ನಡೀತಿರೋ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅದಕ್ಕೆ ಈ ಸಚಿವ ಸಂಪುಟ ವಿಸ್ತರಣೆ ಕೂಡ ದಿನೇ ದಿನೇ ಮುಂದೂಡಲಾಗ್ತಿದೆ ಅಂತ ಕೂಡ ಎಲ್ಲೊಂದು ಕಡೆ ಚರ್ಚೆ ಕೂಡ ಆಗ್ತಿದೆ. ಒಂದು ವೇಳೆ ಏನಾದರೂ ಸಚಿವ ಆಕಾಂಕ್ಷಿಗಳಿಗೆ ಈಗ ನಮಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಶಾಸಕರು ಏನಾದರೂ ಅಸಮಾಧಾನ ತೋರಿದ್ರೆ ಅವ್ರಿಗೆ ಉಳಿದಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಏನಾದರೂ ನಿಗಮ ಮಂಡಳಿಯ ಸ್ಥಾನ ಕೊಡ್ಬೋದು, ಇಲ್ಲ ಪಕ್ಷದಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡ್ಬೋದು. ಜೊತೆಗೆ ಮುಂಬರುವ ಚುನಾವಣೆ ವೇಳೆಗೆ ನಿಮ್ಗೆ ಯಾವುದಾದ್ರೂ ಒಂದು ಒಳ್ಳೆಯ ಸ್ಥಾನ ಕೊಡ್ತೀವಿ ಅಂತೇಳಿ ಭರವಸೆ ನೀಡೋ ಮೂಲಕ, ಜೊತೆಗೆ ಈ ಉಳಿದಿರ್ತಕ್ಕಂಥ ನಿಗಮ ಮಂಡಳಿಗಳ ಸ್ಥಾನಗಳ ಅಧ್ಯಕ್ಷ ಕೊಡ್ಬೋದು ಅಂತೇಳಿ ಭರವಸೆ ಕೊಟ್ಟು ಆನಂತರ ಅವರ ಶಮನಕ್ಕೂ ಕೂಡ ಭಿನ್ನಮತ ಶಮನಕ್ಕೂ ಕೂಡ ಮುಂದಾಗುವಂಥಕ್ಕೂ ಕೂಡ ಎಲ್ಲ ಒಂದು ಕಡೆ ಹೈಕಮಾಂಡ್ ಕೂಡ ಚರ್ಚೆ ಮಾಡಿ ಅದನ್ನು ಕೂಡ ಸಾರ್ಟ್ ಔಟ್ ಮಾಡೋದಕ್ಕೆ ಈಗಾಗಲೇ ಹೈಕಮಾಂಡ್ ಕೂಡ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮದು ಮಾಹಿತಿಗೆ.